ಚಾರು, ನಿನ್ನ ಮನಸ್ಸಿನ ಹಾಗೆ ನಿನಗೆಲ್ಲ ಒಳ್ಳೇದಾಗ್ಲಮ್ಮ. ನಿನಗೆ ಹುಟ್ಟೋ ಮಗು ನಮ್ಮನೆ ಮಾತ್ರ ಅಲ್ಲ, ನಮ್ಮ ಸಂಸ್ಕೃತಿನೇ ಮೆರೆಸ್ಬೇಕು. ಆ ಥರ ಮಗು ಹುಟ್ಲಿ. ಶ್ರೀರಾಮಚಂದ್ರನ್ ಥರ ನಿನಗೆ ಮಗು ಆಗ್ಲಮ್ಮ. ಅನ್ಯಾಯನ ಕಂಡ್ರೆ ನರಸಿಂಹನ್ ಥರ ಕೆರಳಿ ನ್ಯಾಯ ಒದಗಿಸ್ಲಿ. ಅಂತ ಮಗು ನಿನ್ನ ಹೊಟ್ಟೆಲ್ ಹುಟ್ಟು ಬರ್ಲಿ ಅಮ್ಮ. 100 ವರ್ಷ ಸುಖವಾಗಿ ಚೆನ್ನಾಗಿರಮ್ಮ. ಅಜ್ಜಿ, ನೀವು ಹೇಳೋದ್ ನೋಡ್ತಾ ಇದ್ರೆ ವಿಷ್ಣುವಿನ ದಶಾವತಾರನು ಮತ್ತೆ ಅವತಾರ ಎತ್ತು ಬರ್ಬೇಕು ಅಂತ ಹೇಳ್ದಂಗಿದೆ. ನಂಗೆ ಅಜ್ಜಿ ಅಮ್ಮ, ಇವ್ರು ರಾಘವೇಂದ್ರ ಅಂತ, ಇವ್ರು ಝಾನ್ಸಿ ಅಂತ, ಅವ್ರ ಧರ್ಮಪತ್ನಿ. ಅವ್ರಿಬ್ರಿಗೂ ಮದುವೆ ಮಾಡಿಸಿದ್ ನಾನೇ. ಈಗ ಕೆಲವು ಕಾರಣಾಂತರಗಳಿಂದ ಅವ್ರಿಗೊಂದು ಸಮಸ್ಯೆ ಬಂದು ಎದುರಾಗಿತ್ತು. ಅದಕ್ಕೆ ನಾನು ಚಾರು ಮೇಡಮು ಅವ್ರಿಗೆ ಸಹಾಯ ಮಾಡಕ್ ಹೋಗಿದ್ವಿ. ಆ ಉಪಕಾರನ ತೀರಿಸ್ಬೇಕು ಅಂತ ನಮ್ಮ ಹತ್ರ ಎಲ್ಲ ವಿಷಯನೂ ಕೇಳ್ಕೊಂಡು ಚಾರು ಮೇಡಮ್ ಸೀಮಂತ ಕಾರ್ಯಕ್ರಮನ ಸಂಪೂರ್ಣವಾಗಿ ಏರ್ಪಾಡು ಮಾಡಿ ನಡೆಸ್ತಿರೋದು ಅವರೇ. ಅಜ್ಜಿ, ನಮ್ಗೆ ಆಶೀರ್ವಾದ ಮಾಡಿ. ದೀರ್ಘ ಸುಮಂಗಲಿ ಭವ, ಆಯುಷ್ಮಾನ್ ಭವ. ನೀವಿಬ್ರು 100 ವರ್ಷಗಳ ಕಾಲ ಮಕ್ಕಳು ಮೊಮ್ಮಕ್ಕಳ ಜೊತೆ ಸುಖವಾಗಿ ಬಾಳೆಯಪ್ಪ. ಅಮ್ಮ, ನೀವು ನಂಗೆ ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಪ್ಪ, ಒಳ್ಳೇದಾಗ್ಲಿ. 100 ವರ್ಷ ಸುಖವಾಗಿ ಬಾಳಿ. ಸ್ವಲ್ಪ ಚೆನ್ನಾಗಿ ಸ್ಟ್ರಾಂಗ್ ಆಗಿ ಆಶೀರ್ವಾದ ಮಾಡಿಸ್ಕೊಳ. ಯಾಕೆಂದ್ರೆ ರಾಮಾಚಾರ್ಯ ಅವ್ರ ಮನೇಲಿ ಆದ್ಮೇಲೆ ನೆಕ್ಸ್ಟ್ ನಿಮ್ಮ ಮನೇಲಿ ತೊಟ್ಲು ತಗೋದು. ಅದಕ್ಕೆ ನಮ್ಮನಿಲ್ಲ ಇಂತ. ಅಯ್ಯೋ ಪಾಪ ಮಗು, ಏನು ಗೊತ್ತೇ ಇಲ್ಲ. ನಿಮ್ಮಿಬ್ಬರಿಗೂ ಮಗು ಆದ್ರೆ ನಿಮ್ಮ ಮನೇಲಿ ತೊಟ್ಲು ಕಟ್ಟದೆ ಇನ್ನೇನು ಪಕ್ಕದ ಮನೇಲಿ ಕಟ್ತಾರ? ಓ ಹಂಗ ವಿಷಯ. ಹಲೋ ಪಲ್ಲವಿ, ನಾನ್ ರುಕ್ಕು ಮಾತಾಡ್ತಿದ್ದೀನಿ ಕಣೆ. ಹಾ, ಗೊತ್ತಾಯ್ತು, ಹೇಳು. ಪಲ್ಲವಿ, ನಾನು ಇಲ್ಲಿ ಲಾಕ್ ಆಗ್ಬಿಟ್ಟಿದ್ದೀನಿ ಕಣೆ. ನನ್ನನ್ನ ಎಲ್ರೂ ಸೇರಿ ಕೂಡ ಹಾಕ್ಬಿಟ್ಟಿದ್ದಾರೆ. ಆ ವಿಷಯನೂ ಗೊತ್ತಾಯ್ತು, ಮುಂದಕ್ಕೆ ಹೇಳು. ಅಲ್ವೇ, ಗೊತ್ತಾದ್ರೂ ಇಷ್ಟು ನರವಾಗಿ ಮಾತಾಡ್ತಿದ್ಯಾ? ಮತ್ ನಾನೇನ್ ಮಾಡ್ಬೇಕಿತ್ತು? ಪ್ಲೀಸ್ ಪಲ್ಲವಿ, ಹೇಗಾದ್ರೂ ಮಾಡಿ ನನ್ನ ನಿನ್ನಿಂದ ಕಾಪಾಡು. ನಾನ್ ಹೇಗೆ ನಿನ್ನನ್ ಕಾಪಾಡಕ್ಕಾಗುತ್ತೆ? ಲೇ, ನಾನ್ ಇವತ್ ಬಂದಿಲ್ಲಿ ತಗ್ಲಾಕೊಂಡಿರೋದ ನಿನ್ನಿಂದ. ಇಲ್ಲಿ ಏನೋ ಆಗುತ್ತೆ ಅನ್ಕೊಂಡ್ ಬಂದೆ, ಆದ್ರೆ ಇಲ್ಲಿ ಏನೇನೋ ಆಗೋಯ್ತು. ನಿಜ ಹೇಳ್ಬೇಕು ಅಂದ್ರೆ ಇವತ್ತಿಲ್ಲಿ ಏನೇನಾಯ್ತೋ ಅದಕ್ಕೆಲ್ಲ ಕಾರಣ ನೀನೆ. ನಾನಲ್ಲಮ್ಮ ಇದಕ್ಕೆಲ್ಲ ಕಾರಣ, ನೀನ್ ಮಾಡಿರೋ ಅನಾಚಾರ. ನೀನ್ ಇಂತ ಒಂದು ಅಯೋಗ್ಯತನದ ಕೆಲ್ಸ ಮಾಡಿರ್ತೀಯ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ನೀನ್ ಅವತ್ ಸಾಯಿಸಿದೀನಿ ಅಂತ ಹೇಳ್ದಾಗ್ಲೆ ನಾನ್ ಹುಷಾರಾಗಿರ್ಬೇಕಿತ್ತು, ಆದ್ರೆ ಯಾಮಾರ್ಬಿಟ್ಟೆ. ಅವಳು ನನ್ ಜೀವನದಲ್ಲಿ ತುಂಬಾ ಆಟ ಆಡಿದಾಳೆ. ಈಗ ನನ್ ಗಂಡ ನೋಡು ಪಲ್ಲವಿ, ನಾನು ಇಲ್ಲಿಂದ ಹೋಗಿ ಮಾಡೋ ಕೆಲ್ಸ ಇನ್ನು ತುಂಬಾ ಬಾಕಿ ಇದೆ. ಪ್ಲೀಸ್ ಕಣೆ, ನಾನು ಇಲ್ಲಿಂದ ಹೊರಗಡೆ ಹೋಗೋದಿಕ್ಕೆ ನನಗೆ ಹೆಲ್ಪ್ ಮಾಡು ಪ್ಲೀಸ್. ನೋಡೇರಕ್ಕೋ, ಕೊಲೆ ಮಾಡೋದು ಅಪರಾಧ, ಆದ್ರೆ ಕೊಲೆಗಾರರಿಗೆ ಗೊತ್ತಿದ್ದು ಸಹಾಯ ಮಾಡೋದು ಮಹಾ ಅಪರಾಧ ಆಗುತ್ತೆ. ಮಾಡಿದ್ದುಣ್ಣೋ ಮಹಾರಾಯ ಅನ್ನೋ ಹಾಗೆ ಉಪ್ಪು ತಿಂದಿದ್ಯಾ, ಚೆನ್ನಾಗಿ ನೀರ್ ಕುಡಿ. ಹಬ್ಬ, ಎಲ್ಲ ಸುಸೂತ್ರವಾಗಾಯ್ತು. ಹೌದು, ಚಾರು ಅವ್ರ ಸೀಮಂತಕ್ಕೆ ಬಂದು ನೀವು ಹರ್ಸಿ ಹಾರೈಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಬ್ಬ ಎಲ್ಲ ಚೆನ್ನಾಗಾಯ್ತು, ತುಂಬಾ ಸಂತೋಷ. ಎಲ್ಲ ಮುಗೀತು ಅಂತ ನಾವು ಅನ್ಕೊಂಡಿದ್ದೇವೆ ಅಷ್ಟೇ ಅಜ್ಜಿ, ಆದ್ರೆ ಇನ್ನೂ ಏನು ಮುಗ್ದಿಲ್ಲ. ಮಾಡ್ಬೇಕಾಗಿರೋ ಕೆಲ್ಸ ತುಂಬಾನೇ ಬಾಕಿ ಇದೆ. ಇಷ್ಟು ದಿನ ನಾನು ಕೃಷ್ಣ ಅಂತ ಸುಳ್ಳು ಹೇಳ್ಕೊಂಡು ಓಡಾಡ್ತಿದ್ದು ಆ ದುಷ್ಟರಿಂದ ಚಾರು ಮೇಡಮ್ಗೆ, ನಮ್ಮ ಮಗುಗೆ, ಮನೆಯವ್ರಿಗೆ ಏನು ತೊಂದರೆ ಆಗದೆ ಇರ್ಲಿ ಅಂತ. ನನ್ನ ಕೃಷ್ಣ ಅನ್ಕೊಂಡು ನೀನ್ ಪದೇ ಪದೇ ನನ್ಗೊಂದು ಮಾತು ಹೇಳ್ತಾ ಇದ್ದೆ, ನೆನ್ಪಿದ್ಯಾ? ನಿಮ್ಮ ಅಣ್ಣನ ಸಾವಿಗೆ ಕಾರಣ ಆದವ್ರಿಗೆ ಏನಾದ್ರು ಮಾಡ್ಬೇಕು ಅಂತ ನಿನ್ಗೆ ಅನ್ಸ್ತಾ ಇಲ್ವಾ? ಹಿಂಗ್ ಸುಮ್ಮನೆ ಕೂತಿದ್ಯಲ್ಲ ಅಂತ. ಅವನ ಅರ್ಧ ಆಯಸ್ನೇ ನನಗೆ ಕೊಟ್ಟಿದ್ದಾನೆ ಅನ್ವಾಗ ಅವನ್ ಸಾವಕ್ಕೆ ಕಾರಣ ಆದವ್ರಿಗೆ ಶಿಕ್ಷೆ ಕೊಡ್ಸಿ ಅವನ್ ಸಾವಿಗೆ, ಅವನ ತ್ಯಾಗಕ್ಕೆ ಬೆಲೆ ಕಟ್ಟಬೇಕಾಗಿರೋದು ನನ್ನ ಕರ್ತವ್ಯ ಅಲ್ವಾ?
ಹೌದು ಅತ್ತೆಮ್ಮ. ಕೃಷ್ಣ ನಮ್ ಮನೆಗ್ ಬಂದಾಗ ಅವನ್ ಬೇರೆ ತರ ಇದ್ದಿದ್ರು. ನಮ್ ಪ್ರೀತಿಗೂ ನಮ್ ಸಂಸ್ಕಾರಕ್ಕೂ ಅವನ್ ಬದ್ಲು ಮಾಡ್ಕೊಂಡು ನಮ್ಮಲ್ಲಿ ಒಬ್ನಾಗಿದ್ದ. ದುಷ್ಟರಿಂದ ನನ್ನನ್ನು ನನ್ ರಾಮಾಚಾರಿನೂ ಕಾಪಾಡ್ದವನು. ಕೃಷ್ಣ ಯಾವಾಗ್ಲೂ ನನ್ನ ಅಮ್ಮನ ಸ್ಥಾನದಲ್ಲೇ ನೋಡ್ತಾ ಇದ್ದ. ನಾನು ಅಷ್ಟೆ ಅವನ ಮಗನ ಸ್ಥಾನದಲ್ಲೇ ನೋಡ್ತಾ ಇದ್ದೆ. ಹಾಗಿದ್ಮೇಲೆ ಅವನ್ನ ಸಾಯಿಸ್ತವ್ರ ಮೇಲೆ ಸೇಡ್ ತೀರ್ಸ್ಕೊಳ್ಬೇಕಾಗಿರೋದು ನನ್ ಕರ್ತವ್ಯ ಅಲ್ವಾ? ಕೃಷ್ಣನ್ ಸಾವಿಗೆ ಕಾರಣ ಆಗಿರೋ ಅರುಕ್ಕು, ನಮ್ಮಮ್ಮ, ಆ ನವದೀಪ್ ಅವ್ರನ್ನೆಲ್ಲ ಸುಮ್ನೆ ಬಿಡಕ್ಕಾಗತ್ತಾ? ನಾವ್ ಬಿಟ್ರು ಕರ್ಮ ಸುಮ್ನೆ ಬಿಡಲ್ಲ ಅಂತಾರಲ್ಲ, ಹಂಗೆ ಅವ್ರು ಮಾಡಿದ ಪಾಪ ಅವ್ರನ್ನ ಬಿಡಲ್ಲ. ನಾವ್ಯಾಕ್ ಸುಮ್ನೆ ಬಿಡ್ಬೇಕು? ಆ ರುಕ್ಕುನ ಲಾಕ್ ಮಾಡಿದೀವಲ್ಲ, ಅವಳ ಪೊಲೀಸ್ ಸ್ಟೇಷನ್ಗೆ ಒಪ್ಸನ. ಅವ್ರ ಸ್ಥಳದಲ್ಲಿ ಅವ್ರ 4 ಕೊಟ್ರೆ ಆಗ ಸತ್ಯ ಏನು ಅಂತ ಬಾಯ್ ಬಿಡ್ತಾಳೆ. ಆಗ ಅವಳ ಜೊತೆ ಇದ್ದವ್ರನ್ನ ಇವಳ ಜೊತೆ ಸೇರಿಸಿ ಜೈಲಿಗೆ ಹಾಕ್ತಾರೆ. ಇದ್ರಿಂದ ನಿನಗೇನಾದ್ರೂ ತೊಂದ್ರೆ ಆದ್ರೆ? ನನಗೇನು ಆಗಲ್ಲಮ್ಮ. ನೋಡಮ್ಮ, ಕೃಷ್ಣನ್ನ ಕಳ್ಕೊಂಡು ನನ್ನ ಎದೆಲ್ ಕೋಪ ಕೂದಿತ್ತಿರ್ಬೇಕಾದ್ರೆ ಆ ಕೋಪ ಸಂಕಟ ಎಲ್ಲ ಕಮ್ಮಿ ಆಗ್ಬೇಕು ಅಂದ್ರೆ ಆ ಪಾಪಿಗಳಿಗೆ ಶಿಕ್ಷೆ ಆದಾಗ ಮಾತ್ರ ಅದಾಗುತ್ತೆ. ಹೌದು, ಬನ್ನಿ ಮೊದ್ಲು ಅವಳನ್ನ ಸ್ಟೇಷನ್ಗೆ ಹೇಳ್ಕೊಂಡು ಹೋಗೋಣ. ಬನ್ನಿ. ನಮಸ್ತೆ ಬಿಗ್ರುಜಿ. ಮಿಸ್ಟರ್ ನವದೀಪ್, ಏನಿದು ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದ್ದೀರಾ, ಅದು ತಾಂಬೂಲದ ಜೊತೆ? ಇನ್ನೊಂದು ವಾರದಲ್ಲಿ मेरा एक ही बेटा का शादी है. ಯಾರ ಜೊತೆ? ಇನ್ನು ಜೊತೆ आपकी एक ही बेटी ಚಾರುಲತಾ ಜೊತೆ. ಇದೇನಿದು ಇದ್ದಕ್ಕಿದ್ದ ಹಾಗೆ ಮುಂದಿನ ವಾರ ಮದ್ವೆ ಅಂತ ಹೇಳ್ತಾ ಇದ್ದೀರಾ? ಯಾಕೆ? ಯಾಕೆಂದ್ರೆ ನನ್ ಬೇಟಾಗೆ ನಿಮ್ ಬೇಟಿನ ಬಿಟ್ಟಿರಕ್ ಆಗಲ್ಲ. ಹಾಗೆ ಅವನ್ಗೆ ನಿಮ್ ಬೇಟಿ ಮೇಲೆ ತುಂಬಾ ಪ್ಯಾರ ಆಗಿದೆ, ಅದಕ್ಕೆ. ಹೌದು ಆಂಟಿ. ಅದೆಲ್ಲ ಸರಿ. ನನ್ ಬೇಬಿ ಚಾರು ಈಗ ಪ್ರೆಗ್ನೆಂಟ್ ಆಗಿದ್ದಾಳೆ. ಮಗುನ ಹೆತ್ತು ಅಲ್ಲಿ ಕೊಟ್ಟು ಬಂದ್ರೆ ಎಲ್ರಿಗೂ ಒಳ್ಳೇದಲ್ವಾ? ಹಾಗೆ ಅಲ್ವಾ ನಾವ್ ಮಾತಾಡ್ಕೊಂಡಿದ್ದು? अब बैठो बैठो बैठो. उसमें कोई प्रॉब्लम नहीं है मनीता जी. मगु अद पाड़िगे होटल इर्ली, कोई छोड़ो. ಸಹಿ ಆಂಟಿ, ನಮ್ ಡ್ಯಾಡ್ ಹೇಳ್ತಾ ಇರೋದು ಸರಿನೇ. ಆಲ್ರೆಡಿ ಚಾರು ನನ್ನ ಹಾರ್ಟಿಗೆ ಬಂದಾಯ್ತು. ಚಾರು ಅಭಿ ಮೇರಾ ಪ್ರಾಪರ್ಟಿ. ಮಗು ಬೇಕು ಅಂದ್ರೆ ಇರ್ಲಿ, ಚಾರು ಜೊತೆ ಮಗುನ ನಾನು ಚೆನ್ನಾಗಿ ನೋಡ್ಕೋತೀನಿ. ಗ್ರೇಟ್ ಗ್ರೇಟ್. ಅದ್ ಹಾಗಲ್ಲ ಅಳಿ ಅಂದ್ರೆ, ರಾಮಾಚಾರಿ ಮಗು ನಮಗ್ ಯಾಕೆ? ಅದನ್ನ ಹೆತ್ತು ಅದಕ್ಕೆ ಎಳ್ಳು ನೀರು ಬಿಟ್ಟು ಬಂದ್ಬಿಡ್ಲಿ ಅಲ್ವಾ? ನೋ 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 ಆಂಟಿ, ಮುಜೆ ತುಂಬಾ ದಿನ ವೆಯ್ಟ್ ಮಾಡಕ್ ಆಗಲ್ಲ. ನನಗೆ ಆದಷ್ಟು ಬೇಗ ಶಾದಿ ಆಗ್ಬೇಕು. ಡ್ಯಾಡ್, ನೀವು ಚುಪ್ಕೆ ಇದೀರಲ್ಲ, ಹೇಳಿ ಆಂಟಿಗೆ. मैं बोलता हूँ बेटा. ನೋಡಿ ಮನೇತಾ ಜಿ, ಇವನು ಬಚ್ಪನಿಂದ ಹಾಗೇನೆ. ಏನಾದ್ರು ಬೇಕು ಅಂದ್ರೆ ಇಮಿಡಿಯೇಟ್ ಆಗಿ ಕೊಡ್ಸ್ಬೇಕು, ಇಲ್ಲ ಅಂದ್ರೆ ಹೀಗೆ ಹಠ ಮಾಡ್ತಾನೆ ನೋಡಿ. ಚಾರು ಜೊತೆ ನೆಕ್ಸ್ಟ್ ವೀಕ್ ಮದ್ವೆ ಮಾಡಿಲ್ಲ ಅಂದ್ರೆ ಅವ್ನು ಲಂಡನ್ ಹೋಗ್ತೀನಿ, ಇನ್ನು ಮತ್ತೆ ಬರೋಲ್ಲ ಅಂತ ಹೇಳ್ತಿದ್ದಾನೆ ನೋಡಿ. ಯಾಕೆ ಇಷ್ಟೊಂದು ಹಠ ಮಾಡ್ತಾ ಇದೀಯ? ನನ್ ಮಾತ್ ಕೇಳು. ನೋ 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 ಮೈತು, ನಾನು ಯಾರ ಮಾತು ಕೇಳಕ್ಕೆ ರೆಡಿ ಇಲ್ಲ ಆಂಟಿ. ಮನೇತಾ ಜಿ, ನೀವು ಇಮಿಡಿಯೇಟ್ ಆಗಿ ಚಾರುಗೆ ಫೋನ್ ಮಾಡಿ ಇಲ್ಲಿ ಬರಕ್ ಹೇಳಿ, ಮದ್ವೆ ಮಾತು ಮಾಡಿ ಮುಟ್ಸೋಣ. ಮನೇತಾ ಜಿ, ಕಾಲ್ ಮಾಡಿ. ಹಾ, ಹಲೋ ಬೇಬಿ. ಹೇಳು ಮಾಮ್. ಬೇಬಿ, ನೀನ್ ಈಗ್ಲೇ ಇಲ್ಲಿಗ್ ಬರೋದಕ್ಕಾಗುತ್ತಾ? ಇವಾಗ್ಲಾ? ಯಾಕೆ ಮಾಮ್? ನೀನ್ ಮೊದ್ಲು ಇಲ್ಲಿಗ್ ಬಾ, ಆಮೇಲೆ ಹೇಳ್ತೇನೆ. ಏನಂತ ಚಾರು ಮೇಡಮ್? ಅಮ್ಮ ಕಾಲ್ ಮಾಡಿದ್ರು, ಇವಾಗ್ಲೇ ಮನೆಗ್ ಬರಕ್ಕಾಗತ್ತಾ ಅಂತ ಕೇಳ್ತಾ ಇದಾರೆ. ಹೌದಾ? ಯಾಕಂತೆ? ಇಲ್ಲಿಗೆ ಬಾ, ಎಲ್ಲ ಹೇಳ್ತೀನಿ ಅಂತ ಹೇಳಿದ್ರು.
ನಿಂತ್ಕೊಳ್ಳಿ. ಎಲ್ರು ಎಲ್ಲಿಗೆ ಹೋಗ್ತಿದ್ದೀರಾ? ಕೆಲವೊಂದು ವಿಷಯಗಳನ್ನ ಹಾಗೆ ಬಿಡಬಾರ್ದು ಮಗಳೇ. ನಾವೀಗಾಗ್ಲೇ ಅದನ್ನ ಹಾಗೆ ಬಿಟ್ಟು ತಪ್ಪು ಮಾಡಿದೀವಿ. ಮತ್ತೆ ಅದೇ ತಪ್ಪನ್ನ ಮುಂದುವರ್ಸಬಾರ್ದು ಅಂತ ಕ್ಲಾರಿಟಿ ತಗೊಳೋದ್ ಹೊರಟಿದೀವಿ. ಅಂದ್ರೆ ನೀವಿವಾಗ ರಾಘವೇಂದ್ರ ಅವ್ರ ಮನೆಗೆ ಹೋಗ್ತಿದ್ದೀರಾ? ಹೌದು ಅನಿತಾ, ಪರಿಸ್ಥಿತಿ ಕೈ ಮೀರೋಕ್ಕೂ ಮೊದಲು ಪರಿಹಾರ ಹುಡುಕೊಳ್ಳೋದು ಬುದ್ಧಿವಂತಿಕೆ ಅಲ್ವಾ? ಅದಕ್ಕೆ ಈ ವಿಷಯದಲ್ಲಿ ನಾವ್ ಇನ್ನೂ ಸುಮ್ನೆ ಕೂರೋದು ದಡ್ತನ ಆಗತ್ತೆ. ಯಾಕಂದ್ರೆ ಆ ಜಾನ್ಸಿ ಇನ್ನೂ ಕೂಡ ಆ ಮನೆಯಲ್ಲೇ ಇದ್ದಾಳೆ. ಅಂದ್ರೆ ಏನ್ ಮಾಡಕ್ ಹೊರಟಿದ್ದೀರಾ? ನಾವು ಅವ್ರ ಮನೆಗೆ ಹೋಗಿ ಮಾತಾಡಿ ಎಲ್ಲ ಸರಿ ಮಾಡೋ ಪ್ರಯತ್ನ ಮಾಡ್ತೀವಿ. ಅದ್ರ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇಲ್ಲ ಅಂದ್ರೆ ಹೇಗೆ ಮಗಳೇ? ನಾವು ಹೆಣ್ಣು ಹೆತ್ತಿರೋರು. ಅವ್ರು ಹೆತ್ತಿರೋದು ಒಂದು ಹೆಣ್ಣನ್ನೇ. ಈ ಮನೆಗ್ ಮದ್ವೆ ಮಾಡ್ಕೊಟ್ಟಿರೋ ಪಲ್ಲವಿನೂ ಒಂದು ಹೆಣ್ಣು ಅನ್ನೋದು ನೆನಪಿರ್ಲಿ. ಹಾಗಂತೇಳಿ ನಾವು ಸುಮ್ನೆ ಇದ್ರೆ ನಿಮ್ಮಿಬ್ರು ಜೀವನ ಹಾಳಾಗುತ್ತೆ ಅಲ್ವಾ ಅನಿತಾ? ನಿಮ್ಮಿಬ್ರು ಜೀವನ ಸರಿ ಮಾಡೋದು ನಮ್ ಜವಾಬ್ದಾರಿ ಅಲ್ವೇನೆ? ನಿನ್ ಮಾತು ಒಪ್ಕೋತೀನಿ ಮಗಳೇ, ಆದ್ರೆ ಅಲ್ಲಿ ಬೆಂಕಿ ಪಕ್ಕ ಬೆಣ್ಣೆ ಇದೆಯಲ್ಲ, ಒಂದ್ ವೇಳೆ ಬೆಂಕಿ ಶಾಖಕ್ಕೆ ಬೆಣ್ಣೆ ಕರ್ಗ್ ಹೋದ್ರೆ ಪರಿಸ್ಥಿತಿ ಕೈ ಮೀರಿ ಹೋಗುತ್ತೆ. ಅದಕ್ಕೆ ನಾವು ಹೋಗಿ ಸರಿ ಮಾಡಿ ಬರ್ತೀವಿ. ಬೇಡ ಅಂತ ಹೇಳ್ತಿದ್ದೀನಿ ತಾನೆ. ಬೇಡ ಅಂತೇಳಿ ಕೈ ಕಟ್ ಸುಮ್ನೆ ಕೂತ್ರೆ ಆಗತ್ತಾ ನೀ? ಸುಮ್ನೆ ಇದ್ರೆ ಸರಿ ಹೋಗುತ್ತೆ ಅಂತ ಹೇಳಿದ್ಯಾರೋ? ಹಾಗಿದ್ಮೇಲೆ ಯಾರಾದ್ರೂ ಒಬ್ರು ಇನಿಷಿಯೇಟಿವ್ ತಗೊಂಡು ಮಾತುಕತೆ ಮಾಡ್ಬೇಕು ಅಲ್ವಾ? ಮಾತುಕತೆ ಆಗುತ್ತೆ ಅಪ್ಪ. ಅವ್ರ ಪಾಡ್ಗ್ ಅವರು, ನಮ್ ಪಾಡ್ಗ್ ನಾವು ಇದ್ಬಿಟ್ರೆ ಮಾತುಕತೆ ಹೇಗಾಗುತ್ತೆ? ಅದಕ್ಕೆ ನಾವೇ ಹೋಗ್ತಾ ಇರೋದು. ಡೋಂಟ್ ವರಿ ಅಪ್ಪ, ಅವ್ರಾಗ ಅವರೇ ಮಾತುಕತೆಗೆ ಬರ್ತಾರೆ. ಏನ್ ಹೇಳ್ತಿದ್ಯಾ ಅನಿತಾ? ಅವ್ರು ಯಾಕೆ ಬರ್ತಾರೆ? ನಾನ್ ಕರ್ಸ್ಕೊತೀನಿ ಅಮ್ಮ. ಅವರೇ ಎದ್ನೋ ಬಿದ್ನೋ ಅಂತ ಓಡೋಡ್ ಬರೋ ರೀತಿ ನಾನ್ ಮಾಡ್ತೀನಿ. ಸರಿನಮ್ಮ, ಆಯ್ತು. ಹಾಗಾದ್ರೆ ಈಗ ನಾವ್ ಏನ್ ಮಾಡ್ಬೇಕು ಅಂತ ಹೇಳು. ನೀವ್ ಎಲ್ಲಿಗೂ ಹೋಗದೆ ಸುಮ್ನೆ ಮನೇಲಿರಿ. ನಾನ್ ಹೇಳಿದಕ್ಕೆ ಹೂ ಅನ್ನೋದಷ್ಟೇ ನಿಮ್ ಕೆಲ್ಸ. ಬರೀ ಮಾತಿಂದ ಯಾವ ಸಮಸ್ಯೆಗೂ ಪರಿಹಾರ ಸಿಗಲ್ಲ. ಅದಕ್ಕೆ ಯುದ್ಧನೇ ಆಗ್ಬೇಕು. ಅವಾಗ್ಲೇ ಸರಿ ಹೋಗೋದು. ಸರಿ ಮಾಡ್ತೀನಿ. ಆ ಯುದ್ಧನ ನಾನೇ ಶುರು ಮಾಡ್ತೀನಿ. ಹಾಯ್ ರಾಯ್, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್ ಮೇಡಮ್. ಏನ್ ಮೇಡಮ್, ನಿಮ್ ವಾಯ್ಸ್ ಅಲ್ಲಿರೋ ಜೋಶ್ ನೋಡಿದ್ರೆ ನೀವು ತುಂಬಾ ಹ್ಯಾಪಿ ಆಗಿರೋ ತರ ಇದೆ. ಎಸ್ ರಾಯ್, ನಾನು ಇವತ್ತು ತುಂಬಾ 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 ಹ್ಯಾಪಿ ಆಗಿದ್ದೀನಿ. ವಿಷಯ ಏನು ಅಂತ ಹೇಳಿದ್ರೆ ನಾನು ಖುಷಿ ಪಡ್ತೀನಿ ಮೇಡಮ್. ನಾನ್ ಗೆದ್ಬಿಟ್ಟೆ ರಾಯ್. ನನ್ ಸಂಸಾರನ ನಾನು ಉಳಿಸ್ಕೊಂಡ್ಬಿಟ್ಟೆ. ಎಂತ ಗುಡ್ ನ್ಯೂಸ್ ಹೇಳ್ತಾ ಇದ್ರಿ ಮೇಡಮ್. ಇದು ಕನ್ಸ ನನ್ಸ ಒಂದು ಗೊತ್ತಾಗ್ತಾ ಇಲ್ಲ. ನನ್ಸೆ ರಾಯ್, ಇದಕ್ಕೋಸ್ಕರ ನಾನು ಇಷ್ಟು ದಿನ ಪಟ್ಟಿದ ಕಷ್ಟ ಇವಾಗ ಫಲ ಕೊಡ್ತು. ರಾಯ್, ನನ್ ಗಂಡನ್ಗೋಸ್ಕರ ಒಂದು ದಿನದಲ್ಲಿ ಸೈಕಲ್ ನ ಕಲ್ತು ರೇಸಲ್ ಗೆದ್ದು ಮನೆಯವ್ರ ಮನ್ಸಲ್ಲಿ ಸೊಸೆಯಾಗಿ ಕೂತು ಎಲೆಕ್ಷನ್ ಅಲ್ಲೂ ಗೆದ್ಬಿಟ್ಟೆ ರಾಯ್. ಇವಾಗ ನಾನು ಈ ಮನೆ ಸೊಸೆ, ಮನ ಮೆಚ್ಚಿದ ಸೊಸೆ ರಾಯ್. ಮೇಡಮ್, ನೀವ್ ಹೇಳ್ತಿರೋ ವಿಷಯ ಕೇಳಿಸ್ಕೊಂಡ್ರೆ ನನಗೆ ಖುಷಿ ತಡ್ಕೊಳಕ್ ಆಗ್ತಾ ಇಲ್ಲ. ಇನ್ನು ನಿಮಗೆ ಎಷ್ಟು ಖುಷಿ ಆಗಿರ್ಬೇಡ ಅಂತ ನನಗೆ ಅರ್ಥ ಆಗ್ತಾ ಇದೆ. ಹೌದು ರಾಯ್, ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡಕ್ಕೆ ಆಗ್ತಿಲ್ಲ. ಎಲೆಕ್ಷನ್ ನಡೆಯುವಾಗ ನೀನ್ ಇಲ್ಲಿ ಇರ್ಬೇಕಿತ್ತು ರಾಯ್. ಅಯ್ಯೋ ಛ, ಎಂತ ಚಾನ್ಸ್ ಮಿಸ್ ಮಾಡ್ಕೊಂಡ್ಬಿಟ್ಟೆ ಮೇಡಮ್. ನಾನೇನಾದ್ರೂ ಅಲ್ಲಿದ್ದಿದ್ರೆ ಇನ್ನು 10 ಓಟು ನಿಮ್ಗೆ ಎಕ್ಸ್ಟ್ರಾ ಹಾಕ್ಸ್ತಿದ್ದೆ. ಅದ್ ಅಗತ್ಯ ಇಲ್ಲ ರಾಯ್. ಇಡೀ ಮನೆಯವ್ರು ನನಗ್ ಓಟ್ ಹಾಕಿ ನನ್ನ ಗೆಲ್ಸಿ ಆ ಅನಿತನ ಮನೆಯಿಂದ ಆಚೆ ಕಳ್ಸಿದ್ರು. ಮನೆಯವರೇ ಅವಳನ್ನ ಆಚೆ ಕಳ್ಸಿಬಿಟ್ರ? ಒಂಥರ ಹಾಗೆ ಅನ್ಕೋ. ಇಡೀ ಮನೆಯವ್ರು ನನಗ್ ಓಟ್ ಮಾಡಿ ಈ ಮನೇಲಿರೋ ಅರ್ಹತೆ ಯೋಗ್ಯತೆ ನನಗೆ ಅಂತ ಮೆಸೇಜ್ ಕೊಟ್ಮೇಲೆ ಅವಳು ಹೇಗಿರ್ತಾಳೆ ರಾಯ್?